ನಮಸ್ಕಾರ ಎಲ್ರಿಗೂ. ಶೋಭಾ ಅಂತ ಹೇಳಿ ತಡಸ ದೊಡ್ಡ ಗ್ರಾಮದವರಾಗಿರ್ತಾರೆ. ಜೀವನ ಬಂದ್ಬಿಟ್ಟು ಇವತ್ತು ಬುಗುರಿ ಥರ ಆಗೋಗಿದೆ ಸರ್, ಭಾರಿ ಫಜೀತಿಗೆ ಬಂದ್ಬಿಟ್ಟಿದೆ ಲೈಫ್ ಅಂತಕ್ಕಂಥದ್ದು ಇವರ ಒಂದು ಜೀವನದ ಬಗ್ಗೆ. ಇದು ಇನ್ನು ಆಸೆ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಇನ್ನೊಂದು ಸಲ ಬೇಕು ಅಂತ ಕೇಳಬಾರ್ದು, ಆ ರೀತಿ ಎರಡು ತೂತಿಗೂ ಇಕ್ಕಬೇಕು, ಕಾಲಿಗೆ ಬಿದ್ದು ಬೇಕಾದರೂ ಸೇವೆ ಮಾಡಲು ಸದಾ ಸಿದ್ಧ ಇರ್ತೀನಿ, ಆದರೆ ಈ ಒಂದು ಆಸೆ ನೆರವೇರಲೇಬೇಕು ಅಂತಕ್ಕಂಥದ್ದು ಇವರ ಒಂದು ಮನಸ್ಸಿನ ಆಸೆ ಸ್ನೇಹಿತರೆ, ಇವರ ಒಂದು ನಿರ್ಧಾರ ಆಗಿರುತ್ತೆ. ಓಕೆ, ಇನ್ನೇನು ಕೇಳಲ್ಲ ಇವರು, ಅಷ್ಟೇ ಇವರು ಇದರಲ್ಲೇ ತೃಪ್ತಿಯನ್ನು ಪಡ್ಕೊತಾರೆ. ಇನ್ನು ವರನ ಕೆಲಸ ಹೇಗಿರಬೇಕು ಅಂದರೆ ಸೋಮಾರಿ ಆಗಿರಲಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಸೋಮಾರಿ ಆಗಿದ್ರೇ ಈ ಥರದ್ದೆಲ್ಲ ಮಾಡೋದಕ್ಕಾಗೋದು, ಬ್ಯುಸಿ ಆಗಿಬಿಟ್ರೆ ಲೈಫಲ್ಲಿ ಇವೆಲ್ಲ ಮಾಡೋದಕ್ಕಾಗಲ್ಲ ಅಂತಕ್ಕಂಥದ್ದು ಅಷ್ಟೇ. ಓಕೆ, ಇವ್ರದ್ದು ಒಂದು 2 ಎಕರೆ ಲ್ಯಾಂಡ್ ಇದೆ. ಓಕೆನಾ, ಲೇಔಟ್ ನಡೀತಾ ಇದೆ, ಲೇಔಟ್ ಮಾಡ್ತಾ ಇದ್ದಾರೆ. ಇನ್ನು ಆಸೆ ಬಗ್ಗೆ ನಾನು 4 ಹೇಳ್ತೀನಿ ನೋಡಿ ಸ್ನೇಹಿತರೆ. ಇವರ ಒಂದು ಆಸೆ ಏನೇನಿದೆ ಅಂತಂದರೆ, ಇವರಿಗೆ ಅಂದುಕೊಂಡಂತೆ ಆಸೆಗಳು ನೆರವೇರ್ತಾ ಇಲ್ಲ ಸರ್, 2 ತೂತಿಗೂ ಗೂಟ ತುಂಬಿಸಿ ಅನುಭವಿಸೋಕ್ಕೆ ಯಜಮಾನರಿಗೆ ಆಗ್ತಾ ಇಲ್ಲ. ಕಾರಣ ತುಂಬ ಬ್ಯುಸಿ ಇರ್ತಾರೆ, ಮತ್ತು ಅವ್ರಿಗೆ ಇಷ್ಟ ಆಗಲ್ಲ, ಇನ್ನೊಂದೇನೋ ಇರ್ಬೋದು, ಮಗದೊಂದು ಇರ್ಬೋದು. ಒಂದೇ ಕಡೆ ಇಕ್ಕಿಸ್ಕೊಂಡು ಕಪ್ಪಿಗಾಗಿ ಕಲೆ ಆಗಿಬಿಟ್ಟಿದೆ, ನೋಡೋದ್ರೇ ಗೊತ್ತಾಗುತ್ತೆ. ಇನ್ನು ದಿನ ಕೆಲಸ ಮಾಡೋಕ್ಕೆ ಆಸಕ್ತಿನೇ ಇಲ್ಲದಂತೆ ಆಗಿದೆ, ಲೈಫ್ ಅಂದುಕೊಂಡಂತೆ ಆಗಲಿಲ್ಲ ಅನ್ನೋದು ಅದೊಂದು ಬೇಸರ ಸಂಗತಿ ಇದ್ದಾಗ. ಹೌದು ಸ್ನೇಹಿತರೆ, ಬೇಜಾರಾದಾಗ ಏನು ಕೆಲಸ ಮಾಡೋದಕ್ಕೂ ಮೂಡಿರಲ್ಲ. ಇಟ್ಸ್ ಓಕೆ. ಗಲಿಬಿಲಿ, ಜೀವನ ಗಲಿಬಿಲಿ ಆಗಿದೆ. ಏನಪ್ಪ ಆಗಿದೆ? ಮೊದಲನೇದಾಗಿ ಕಲೆ ಆಗಿರೋದ್ರಿಂದ ತೂತ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ತಿರುಗಿಸಿ ಮುರುಗಿಸಿ ಎಲ್ಲೆಲ್ಲೋ ಹಾಕಿದರೆ ಹಾಕಿಸಿಕೊಳ್ಳಲ್ಲ, ನಾನೇನು ಅಷ್ಟೊಂದು ದಡ್ಡಿ ಅಲ್ಲ, ಅರ್ಥ ಆಗುತ್ತೆ ಇವ್ರಿಗೂ ಅಂತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ, ಅನುಭವ ಇರೋದ್ರಿಂದ ಏನು ತೀರಾ ಅಂಥದ್ದೇನು ಗೊತ್ತಾಗಲ್ಲ, ಮಾಡಲ್ಲ ಅನ್ನಂಗೇನಿಲ್ಲ. ಇನ್ನು ನಿದ್ರೆ ಮಾಡೋ ಟೈಮಲ್ಲಿ ನಿದ್ರೆ ಮಾಡಬೇಕು, ಅದು ಬಿಟ್ಬಿಟ್ಟು ಆಗ ಕೊಡು ಅಂದರೆ ಕಿತ್ತೋಗುತ್ತೆ. ಓಕೆನಾ ಅಂತ ಹೇಳಿದ್ದಾರೆ. ಅಂದರೆ ಏನು ಕಿತ್ತೋಗುತ್ತೆ ಏನು ಅಂತ ಹೇಳಿಲ್ಲ ಸ್ನೇಹಿತರೆ, ನೀವೇ ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು ನೋಡಿ, 2 ಎಕರೆಯಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ ಮಾಡ್ತಾ ಇದ್ದಾರೆ ನೋಡಿ. 40-50 ಸೈಟ್ಗಳು ಬರ್ತವೆ, 30x40. ಇನ್ನು ರೋಡ್ಸ್ ಅಂಡ್ ಇಂಟರ್ನಲ್ ಪಾತ್ವೇ ಇರುತ್ತೆ, ಶಿವ ಟೆಂಪಲ್ ಬರುತ್ತೆ, ಮತ್ತು ಪಾರ್ಕ್ ಇರುತ್ತೆ, ವಾಟರ್, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಫೆಸಿಲಿಟೀಸ್ ಇರುತ್ತೆ, ಎಂಟ್ರೆನ್ಸ್ ಗೇಟ್ ಇರುತ್ತೆ, ಮತ್ತು ಫೆನ್ಸಿಂಗ್ ಸಹ ಒಂದಿದೆ. ಈ ಒಂದು 2 ಎಕರೆ ರೆಸಿಡೆನ್ಷಿಯಲ್ ಲ್ಯಾಂಡಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇರೋವಂಥದ್ದು ಸ್ನೇಹಿತರೆ. ಇನ್ನು ಈಚ್ ಸೈಟ್ ಬಂದ್ಬಿಟ್ಟು ನೋಡಿ 1000 ಸ್ಕ್ವೇರ್ ಫೀಟ್ ಇದೆ. ಓಕೆ, ಆಫ್ಟರ್ ಲಿವಿಂಗ್ ರೋಡ್ಸ್ ಆ್ಯಂಡ್ ಕಾಮನ್ ಏರಿಯಾಸು ಪೀಪಲ್ 30% ಹೋಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳ್ಬೋದು ಲ್ಯಾಂಡ್. ಓಕೆನಾ.